ಸ್ನೇಹಿತರೆ, ಕರ್ನಾಟಕದಲ್ಲಿ MP ಎಲೆಕ್ಷನ್ಸ್ ನಾಳೆ ಲೆಫ್ಟಾ ರೈಟಾ, BJPನ ಕಾಂಗ್ರೆಸ್ಸಾ, ಯಾವುದಕ್ಕೆ ಓಟ್ ಹಾಕಬೇಕು, ನಾವು ಹೆಂಗೆ ಯೋಚನೆ ಮಾಡಬೇಕು, ನನ್ನ ಪರ್ಸ್ಪೆಕ್ಟಿವ್ ಏನು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ನೋಡಿ, ಕರ್ನಾಟಕದಲ್ಲಿ MP ಎಲೆಕ್ಷನ್ಗೆ ನಾವು 28 ಸೀಟ್ಗಳನ್ನು ಕೊಡ್ತಾ ಇದ್ದೀವಿ ಸೆಂಟ್ರಲ್ಗೆ. ಈ 28 ಸೀಟಲ್ಲಿ ಮೆಜಾರಿಟಿ ಲಾಸ್ಟ್ ಟೈಮು ಆಲ್ಮೋಸ್ಟ್ BJP ಅವರು ಗೆದ್ದಿದ್ರು. ಆದರೆ ಈ ಸಲ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಲೆ ಇದೆ. ಯಾಕೆ ಅಂತ ನಿಮಗೆ ಗೊತ್ತಿರ್ಬೋದು. ನಮ್ಮ ಸ್ಟೇಟ್ ಎಲೆಕ್ಷನ್ಸಲ್ಲೂ ಕೂಡ ಕಾಂಗ್ರೆಸ್ಸು ಒನ್ ಸೈಡೆಡ್ ಆಗಿ ಗೆದ್ದಿದ್ದಾರೆ. ಸೊ ಹಾಗಾಗಿ ಒಂದು ಕಾಂಗ್ರೆಸ್ ಅಲೆ ಇದೆ ಅಂತ ನಾನು ಒಂದು ಕನ್ಫರ್ಮ್ ಆಗಿ ಹೇಳಬಹುದು. ಕರ್ನಾಟಕದಲ್ಲಿ ಎರಡೂ ಪಕ್ಷಕ್ಕೂ ಒಂದು ಸ್ಟ್ರಾಂಗ್ ಹೋಲ್ಡ್ ಇದೆ. ಎಸ್ಪೆಷಲಿ ಆಫ್ಟರ್ ದ ಕರ್ನಾಟಕ ಎಲೆಕ್ಷನ್ಸ್, ವಾಟ್ ಎವರ್ ದ ಪ್ರಾಮಿಸಸ್ ದೇ ಹ್ಯಾವ್ ಮೇಡ್, ಏನೇನು ಪ್ರಾಮಿಸ್ ಮಾಡಿದರು ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಅದರಿಂದ ನಮ್ಮ ಸ್ಟೇಟ್ ಎಲೆಕ್ಷನ್ಸಲ್ಲಿ ಒಂದು ಚೂರು ಎಡ್ಜು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ಗಿದೆ. ಎಲ್ಲೋ ಒಂದು ಕಡೆ ನನಗನ್ಸುತ್ತೆ BJP ಅವರು ಅವರ ಡ್ರಾಬ್ಯಾಕ್ಸ್ಗಳನ್ನು ಅವರು ಮುಂದಕ್ಕೆ ತರ್ತಾ ಇದ್ದಾರೆ. ಎಲ್ಲೋ ಒಂದು ಚೀಪ್ ಪಾಲಿಟಿಕ್ಸ್ ಗೇಮ್ನ ಆಡ್ತಿದ್ದಾರೆ. ಜಾತಿ ರಾಜಕೀಯ ಮಾಡೋದು, ಹಿಂದೂ ಮುಸ್ಲಿಮ್ಗಳ ಮಧ್ಯೆ ತಂದಿಡೋದು, ಈ ಥರ ಚೀಪ್ ಪಾಲಿಟಿಕ್ಸ್, ಚೀಪ್ ಟ್ಯಾಕ್ಟಿಕ್ಸನ್ನ ಯೂಸ್ ಮಾಡೋದ್ರಿಂದ ನಮ್ಮಂಥ ಒಬ್ಬ ಎಜುಕೇಟೆಡ್ ಪರ್ಸನ್ ಆಗಿ ಅವರು ಮಾಡ್ತಿರೋವಂಥ ಒಂದು ಚೀಪ್ ಟ್ಯಾಕ್ಟಿಕ್ಸ್ನ ನೋಡಿಬಿಟ್ಟು ನಾವು ಅವ್ರನ್ನ ಸಪೋರ್ಟ್ ಮಾಡಬೇಕು ಅಂತ ನಮ್ಗೆ ಯಾವತ್ತೂ ಅನಿಸೋದಿಲ್ಲ. ಮತ್ತು ಇನ್ನೊಂದೇನಂತಂದರೆ, ನಮ್ಮ ಪ್ರಧಾನ ಮಂತ್ರಿ ಮೋದಿಯವರೇ ಓಪನ್ ಸ್ಟೇಟ್ಮೆಂಟ್ ಒಂದು ಕ್ಯಾನ್ವಸ್ನಲ್ಲಿ ಓಪನ್ ಸ್ಟೇಟ್ಮೆಂಟ್, ಒಂದು ಮುಸ್ಲಿಂ ಜನತೆಗಳ ಮೇಲೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದರೆ ಅವರು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತ ನನಗೆ ಒಂದು ಸಲ ಅನಿಸುತ್ತೆ. ಇನ್ನೊಂದೇನಂತಂದರೆ, ಎಲ್ಲೋ ಒಂದು ಕಡೆ ಡಿಕ್ಟೇಟರ್ಶಿಪ್ ಕಡೆ ನಾವು ಹೋಗ್ತಾ ಇದ್ದೀವ, ಎಲ್ಲ ಒನ್ ಸೈಡೆಡ್ ಗೇಮ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರಾ ಅಂತ ಅನಿಸುತ್ತೆ. ಈ ಎಲೆಕ್ಷನ್ ಅನ್ನೋದು ಒಂದು ಫೇರ್ ಪ್ಲೇ ಆಗಿರಬೇಕು. ಎಲ್ಲರೂ ಒಂದೇ ಗ್ರೌಂಡಲ್ಲಿ ನಾವು ಸಪೋಸ್ ನಾವು ಕ್ರಿಕೆಟ್ ಆಡ್ತಿದ್ದೀವಿ ಅಂತಂದರೆ ಎಲ್ಲರೂ ಅಲ್ಲಿಗೆ ಒಂದೇ ಸೇಮ್ ರೂಲ್ಸ್ ಅಪ್ಲೈ ಆಗಬೇಕು. ನೀನು 6 ಹೊಡೆದ್ರು 6 ಕೊಡಬೇಕು, ನಾನು 6 ಹೊಡೆದ್ರು 6 ಕೊಡಬೇಕು. ಅದೇ ಆಪೋಸಿಷನಿಗೆ ಮಾತ್ರ ನೀನು 6 ಹೊಡೆದ್ರೆ ಬರೀ 4 ಮಾತ್ರ ಕೊಡೋದು ನಿನಗೆ. ಆ ಥರ ಒನ್ ಸೈಡ್ ಗೇಮ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಥರ ಎಜುಕೇಟೆಡ್ ಜನರಿಗೆ ಎಲ್ಲೋ ಒಂದು ಕಡೆ ಗೊತ್ತಾಗುತ್ತೆ, ದಿಸ್ ಇಸ್ ಸಮ್ವೇರ್ ಬಯಾಸ್ಡ್ ಅನಿಸುತ್ತೆ. ಒಂದು ಕೆಟ್ಟ ರಾಜಕೀಯ ಡೆಲ್ಲಿನಲ್ಲಿ ಅಥವಾ ಸೆಂಟ್ರಲ್ನಲ್ಲಿ ನಡೀತಿದೆ. ಏನಂತಂದರೆ, ಈಗ ಕಾಂಗ್ರೆಸ್ ಅವರ ಬ್ಯಾಂಕ್ ಅಕೌಂಟ್ಸ್ಗಳನ್ನು ಫ್ರೀಸ್ ಮಾಡೋದಾಗಿರ್ಬೋದು. ಅದಲ್ಲದೆ ಈ ಕೇಜ್ರಿವಾಲ್, ಆಮ್ ಆದ್ಮಿ ಪಾರ್ಟಿ ಅವ್ರ ಮೇಲೆ ಒಂದು ಬ್ಯಾಡ್ ಇಂಪ್ರೆಷನ್ ಬರಲಿ ಅಂತಂದ್ಬಿಟ್ಟು ಅವ್ರನ್ನ ಜೈಲಿಗೆ ಹಾಕಿರೋದಾಗಿರ್ಬೋದು. ವಿತೌಟ್ ಎವಿಡೆನ್ಸ್, ಯಾವುದೇ ಎವಿಡೆನ್ಸ್ ಇಲ್ಲದೇ ಅವ್ರನ್ನ ಜೈಲಿಗೆ ಹಾಕಿರೋವಂಥದ್ದಾಗಿರ್ಬೋದು. ಅದು ಬಿಟ್ಟರೆ ಲದಾಖ್ನಲ್ಲಿ ನಡೀತಿರುವ ಅಥವಾ ಮಣಿಪುರ್ನಲ್ಲಿ ನಡೀತಿರುವ ಈ ಥರ ಕೋಮುಗಲಭೆ ಅಥವಾ ಪ್ರೊಟೆಸ್ಟ್ಗಳಲ್ಲಿ ಏನೋ ಸ್ಪಂದಿಸ್ತಾ ಇಲ್ಲ ಅಂತ ನನಗನ್ನಿಸುತ್ತೆ. ಸೊ ಈ ಥರ ಹಲವಾರು ಕಾರಣಗಳು ನನಗೆ ಎಲ್ಲೋ ಒಂದು ಕಡೆ ಈಗಿನ ಸರ್ಕಾರ ಒಂದು ಸಲ ಬದಲಾಗಬೇಕು ಅಂತ ಅನಿಸುತ್ತೆ. ಬದಲಾದ್ರೇ ಅವ್ರಿಗೂ ಒಂದು ಭಯ ಬರೋದು. ಎಲ್ಲ ಒನ್ ಸೈಡೆಡ್ ಆಗಿಬಿಟ್ರೆ ಅವ್ರಿಗೆ ಬೇಕಾದ ರೀತಿ ಕಾನ್ಸ್ಟಿಟ್ಯೂಷನ್ನ ಮೌಲ್ಡ್ ಮಾಡ್ಕೊತಾ ಇರ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿಚುವೇಶನ್ ತುಂಬ ಭಯಾನಕ. ನಾವೆಲ್ಲ ಇದರಿಂದ ಎಚ್ಚೆತ್ಕೋಬೇಕು. ನಮ್ಮ ಕಡೆ ಸ್ಟ್ರಾಂಗ್ ಅಪೋಸಿಷನ್ ಇಲ್ಲದೆ ಇರಬಹುದು. ಅಂದರೆ ನಮ್ಮ ಲೆಫ್ಟ್ ವಿಂಗ್ ಅಥವಾ ಲಿಬರಲ್ ಪಾರ್ಟೀಸ್ಗಳು ಯಾವ್ದು ಇದ್ದಾರೆ ಅದರಲ್ಲಿ ಸ್ಟ್ರಾಂಗ್ ಲೀಡರ್ಸ್ ಇರಬಹುದು, ಮುಂದೆ ಬರದೇ ಇರಬಹುದು. ಬಟ್ ಆದರೆ ನಾವು ಒಂದು ಚಾನ್ಸ್ ಕೊಡಬೇಕು ಅವರಿಗೆ. ಬಹಳಷ್ಟು ಫ್ಯಾಮಿಲಿಗಳಿಗೆ ಇದು ಒಂದು ಬುನಾದಿ ಅಂತಲೇ ಹೇಳ್ಬೋದು. ಏನಂತಂದರೆ, ಈಗ ಎಷ್ಟೋ ಜನ ಫ್ಯಾಮಿಲಿಗಳಲ್ಲಿ ಯಾರಿಗೂ ಒಂದು
ಒಂದು ಅಷ್ಟು ಇನ್ಕಮ್ ಇಲ್ಲದೆ ಇರೋ ಟೈಮಲ್ಲಿ ಎಲ್ಲ ಒಂದು 2,000 ರೂಪಾಯಿ ಒಂದು ಆ ಮನೇಲಿರೋ ಮಹಿಳೆಗೆ ಒಂದು 2,000 ರೂಪಾಯಿ ಬಂದಾಗ ಏನಕ್ಕೋ ಒಂದು ಆಗುತ್ತೆ. ಒಂದು ರೇಷನ್ಗಾಗಿರ್ಬೋದು, ಮನೇಲಿ ಮೆಡಿಸಿನ್ಗಾಗಿರ್ಬೋದು. ನಾನೇ ನೋಡಿದ್ದೀನಿ, ಭಾಳಷ್ಟು ಉದಾಹರಣೆಗಳಿದ್ದಾವೆ. ಮತ್ತು ಕರೆಂಟ್ ಬಿಲ್ ಫ್ರೀ ಆದರೆ ಒಂದು 500 ರೂಪಾಯಿ ಎಲ್ಲ ಒಂದು ಮಿಗುತ್ತೆ. ಅದನ್ನೇನಕ್ಕೋ ಬಳಸ್ಕೋಬೋದು. ಅದು ಬಿಟ್ಟರೆ ಇವಾಗ ಅನ್ಎಂಪ್ಲಾಯ್ಡ್ಗೆ 1,000-2,000 ಎಲ್ಲ ಹಾಕ್ತಿದ್ದಾರೆ. ಸೊ ಅದನ್ನು ಇವಾಗ ಒಬ್ಬ ಸ್ಟೂಡೆಂಟು ಗ್ರ್ಯಾಜುಯೇಟ್ ಆದಮೇಲೆ ಅವ್ನಿಗೆ ಯಾವುದೋ ಒಂದು ಕಡೆ ಕೆಲಸ ಹುಡ್ಕೋಕೆ ಹೋಗಬೇಕು, ಅವ್ನು ಬಸ್ ಚಾರ್ಜ್ ಕೂಡ ದುಡ್ಡಿರಲ್ಲ. ಆ ಥರ ಸಿಚುವೇಷನಲ್ಲಿ ಆ 1,000-2,000 ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಈ ಥರ ಎಲ್ಲ ಫೆಸಿಲಿಟೀಸು ಬಡವರಿಗೆ ಮಾಡಬೇಕು. ಈ ಥರ ಚೇಂಜಸ್, ಈ ಥರ ಮ್ಯಾನಿಫೆಸ್ಟೋಸ್ ಬಂದರೆ ನಮ್ಮ ಬಡವರಿಗೆ ಒಳ್ಳೆಯದಾಗುತ್ತೆ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಶ್ರೀಮಂತರು ಏನಿರ್ತಾರೆ, ಈ ಬಿಲಿಯನಿಯರ್ಸ್, ಅವರಿಗೆ ಕರೆಕ್ಟಾಗಿ ಪ್ರಾಪರಾದ ಟ್ಯಾಕ್ಸನ್ನು ಅಪ್ಲೈ ಮಾಡಬೇಕು. ಇಲ್ಲ ಅಂತಂದರೆ ಅವರು ಟ್ಯಾಕ್ಸ್ ಇವೇಟ್ ಮಾಡ್ತಾ ಅವರು ಶ್ರೀಮಂತರಾಗ್ತಾನೆ ಇರ್ತಾರೆ. ನಾವು ಹೀಗೆ ಟ್ಯಾಕ್ಸ್ ಕಟ್ಕೊಂಡು ನಾವು ಬಡವರಾಗಿ ಉಳ್ಕೊತೀವಿ. ಸೊ ಇದು ನನ್ನ ಅನಿಸಿಕೆ. ನಾನು ಯಾರಿಗೂ ಇದಕ್ಕೆ ವೋಟ್ ಹಾಕಿ ಅಂತ ಏನು ಕೇಳ್ಕೊಳ್ಳಿಲ್ಲ. ಯಾಕಂತಂದರೆ ವೋಟ್ ಹಾಕೋದು ಬಂದು ಅವರ ರೈಟ್ಸು. ನಾವು ಜಸ್ಟ್ ನನ್ನ ಅನಿಸಿಕೆಯನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈಗ ತುಂಬ ಜನ ತುಂಬ ಒಳ್ಳೆ ಪ್ರಜ್ಞಾವಂತರು ಬಂದು ಯೂಟ್ಯೂಬಲ್ಲಿ ಚೆನ್ನಾಗಿ ವಿಡಿಯೋಸ್ ಹಾಕ್ತಿದ್ದಾರೆ. ಧ್ರುವ್ ರಾತೆ ಆಗಿರ್ಬೋದು, ನ್ಯೂಸ್ ಲಾಂಡ್ರಿ, ಈ ಥರ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಹಾಕ್ತಿದ್ದಾರೆ. ನಾವು ಅದನ್ನೆಲ್ಲ ನೋಡಬೇಕು, ನೀವು ನೋಡಬೇಕು. ನಾನು ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಹಾಕ್ತೀನಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡಿದಾಗ ನಮಗೆ ಡಿಸಿಷನ್ ತಗೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಮೀಡಿಯಾ ಕೂಡ ಸ್ಪೈನ್ಲೆಸ್, ಒಂದು ಬ್ಯಾಕ್ ಬೋನ್ ಇಲ್ದಿರೋ ಥರ, ಒಂದು ಪ್ರಶ್ನೆಗಳನ್ನು ಸರಿಯಾಗಿ ಕೇಳದೆ, ಒಂದು ಫುಲ್ಲಿ ಬಯಾಸ್ಡ್ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿಕೊಂಡು ನಮ್ಮ ವ್ಯೂವರ್ಸ್, ಅಂದರೆ ಮೆಜಾರಿಟಿ ಆಫ್ ದ TV ಚಾನಲ್ ವ್ಯೂವರ್ಸ್ ಏನಿರ್ತಾರೆ ಅವರೆಲ್ಲ ನಮ್ಮ ಫ್ಯಾಮಿಲಿ ಅಂತವ್ರು ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಅವರೆಲ್ಲರೂ TV ಚಾನಲ್ ನೋಡಿಕೊಂಡು ಅವ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಅಲ್ಲಿ ಬಯಾಸ್ಡ್ ಆಗಿದ್ದರೆ ಅದು ಖಂಡಿತವಾಗ್ಲೂ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಸೊ ಇನ್ನೊಂದೇನು ಹೇಳಬೇಕಂತಂದರೆ, ಯಾರೂ ದೇವರಲ್ಲ, ಯಾರಿಗೂ ನಾವು ಭಕ್ತರಾಗಬೇಕಾಗಿಲ್ಲ. ಕೊನೆಯಲ್ಲಿ ನಮ್ಮ ಮನೇನ ನಾವು ದುಡಿದ್ರೆ ರನ್ ಆಗೋದು. ಯಾರೋ ಒಬ್ಬ ಎಲ್ಲೋ ಒಂದು ಕಡೆ ಲೀಡರ್ ಆಗ್ತಾನೆ ಅಂದರೆ ಅವನು ಕಿಂಗ್ ಆಗಿಬಿಡಲ್ಲ. ಅವನು ಅವ್ರನ್ನ ನಾವು ತಲೆ ಮೇಲೆ ಎತ್ಕೊಂಡು ಕೂರಿಸ್ಕೊಂಡು ಓಡಾಡಿಸೋದು ಏನು ಬೇಕಾಗಿಲ್ಲ. ನಾವು ಅವ್ರಿಗೆ ವೋಟ್ ಹಾಕಿದ್ರೇ ಅವರು ಪೊಸಿಷನ್ಗೆ ಹೋಗೋದು. ಇದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ನಾವು ಪ್ರಶ್ನೆಗಳನ್ನು ಕೇಳೋದನ್ನ ಕಲ್ತ್ಕೋಬೇಕು. ಈ ವಿಡಿಯೋ ತುಂಬ ಲೇಟಾಗಿ ಬರ್ತಾ ಇದೆ. ನಾನು ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ವಿಡಿಯೋ ಹಾಕ್ತಿದ್ದೀನಿ. ಬಟ್ ನನ್ನಿಂದ ಒಬ್ಬ ಮೈಂಡ್ ಚೇಂಜ್ ಮಾಡಿದ್ರೂ ನನಗೆ ಅಷ್ಟೇ ಸಾಕು. ಈ ವಿಡಿಯೋಯಿಂದ ಒಬ್ಬ ನೋಡಿಬಿಟ್ಟು ಒಂದು ನಿಮಿಷ ಅವನು ಥಾಟ್ ಪ್ರಾಸೆಸ್ನ ಸ್ಟಾಪ್ ಮಾಡಿಬಿಟ್ಟು, ಓಕೆ, ಈ ಥರ ಯೋಚನೆ ಮಾಡ್ಬೋದಲ್ಲ ಅಂತ ಒಂದು ಕನ್ಸಿಡ್ರೇಷನ್ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಸೊ ಅದು ಬಿಟ್ಟರೆ ನಾನೇನೋ ಜರ್ನಲಿಸಮ್ ಅಲ್ಲಿ ಏನು ನಾನು ಡಿಗ್ರಿ ಮಾಡಿಲ್ಲ. ಇದು ನನ್ನ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ನಾನು ಏನು ಬೇಕಾದ್ರೂ ಪೋಸ್ಟ್ ಮಾಡ್ಬೋದು, ಎಕ್ಸೆಪ್ಟ್ ಡೆರಿಗೇಟ್ರಿ. ನಾನು ಯಾರಿಗೂ ಹರ್ಟ್ ಮಾಡ್ತಿಲ್ಲ. ನಾನು ಯಾವುದೇ ಒಬ್ಬ ಪರ್ಸನ್ನ ನಾನು ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡಿಲ್ಲ. ಸೊ ಅಷ್ಟಿದ್ರೆ ಸಾಕು. ಸೊ ನನಗೂ ನನ್ನ ಲಿಮಿಟ್ಸ್ ಗೊತ್ತಿರಬೇಕು. ಆಮೇಲೆ TV ಚಾನಲ್ ಅವ್ರಿಗೂ ಆಗಲಿ, ಯಾರೋ ಒಬ್ಬ ನೇತಾ, ಯಾರೋ ಒಬ್ಬ ಪೊಲಿಟಿಷಿಯನ್ಸ್ಗಾಗಿರೋ ಅವ್ರದ್ದೇ ಆದ ಲಿಮಿಟ್ ಅಂತ ಇರುತ್ತೆ. ಅದು ಕ್ರಾಸ್ ಮಾಡಿದಾಗ ಯಾರು ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು. ದಿಸ್ ಇಸ್ ಅ ಫ್ರೀ ಕಂಟ್ರಿ. ನಮ್ಮ ದೇಶ ಈಗಲೂ ಸ್ವತಂತ್ರವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಈಗ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೆಲ್ಲ ನಾಳೆ ಖಂಡಿತವಾಗ್ಲೂ ವೋಟ್ ಹಾಕಬೇಕು. ನೋಟಾನು ಒತ್ತಬಹುದು, ಬಟ್ ಅದರಿಂದ ಏನು ಯೂಸ್ ಇಲ್ಲ. ನೀವು ನೋಡಿ, ವ್ಯಾಲಿಡೇಟ್ ಮಾಡಿ ಒಬ್ಬ ಕ್ಯಾಂಡಿಡೇಟ್ನ, ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಅವರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಪ್ರತಿದಿನ ವೀಡಿಯೋಸ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ. ಹ್ಯಾಪಿ ವೋಟಿಂಗ್ ಡೇ ಟುಮಾರೋ.